integrate the function x by root of x plus 4 dx. ಇಲ್ಲೇನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನಾವು? ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಏನೂ ಉಪಯೋಗ ಇಲ್ಲ. ಎಕ್ಸ್ ಪ್ಲಸ್ 4 ರೂಟ್ ಆಫ್ ಎಕ್ಸ್ ಪ್ಲಸ್ 4 ಏನು ಮಾಡೋದು? ರೂಟ್ ತೊಗೊಂತು ಅಂತ ಹೇಳಿದ್ರೆ ಡಿಫ್ರೆನ್ಷಿಯೇಟ್ ಮಾಡ್ತು ಅಂದರೆ ಅದು ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ಎಕ್ಸ್ ಪ್ಲಸ್ 4 ತೊಗೊಳೋಣ ಅಲ್ವಾ? ಲೆಟ್ ಟಿ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ 4. ಇದು ವಾಸಿ. ಸೊ ವೆನ್ ವಿ ಡಿಫ್ರೆನ್ಷಿಯೇಟ್ ಟಿ with respect to x, we have dt is equal to dx plus 0. ಸರಿನಾ? ಹಾಗಾಗಿ ನಿಮ್ಮ a ಏನಾಗುತ್ತೆ? ಸೊ a will be equal to integration of ಈ x ಬದಲಾಗಿ ಏನಾಗುತ್ತೆ ಇದು? x ಬದಲಾಗಿ ಏನು ಬರಿಬೇಕು ನಾವು? ಯಾಕಂತ ಹೇಳಿದ್ರೆ ಇಲ್ಲಿ dt is equal to dx ಅಂತ ಬಂತು. ಸೊ dx ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ ಸರಿ, ಬಟ್ x ಬದಲಾಗಿ ಏನು ಬರಿಬೋದು? ಇಲ್ಲೇ ಇದೆಯಲ್ಲ t minus 4 ಅಷ್ಟೇ, ಡಿವೈಡ್ ಬೈ ರೂಟ್ ಆಫ್ ಟಿ ಇಂಟು ಡಿ ಟಿ. ಸೊ ಇದನ್ನೇನು ಮಾಡ್ಬೋದು? ಇದೇ ಥರ ಪ್ರಶ್ನೆಗಳು ಮೊದಲೇ ಮಾಡಿದ್ದೀರಾ. ಈ ಥರ ಬರ್ಕೊಂಡು ಮೈನಸ್ 4 ಬೈ ರೂಟ್ ಆಫ್ ಟಿ ಡಿ ಟಿ. ಸೊ ಇದನ್ನು ಸ್ವಲ್ಪ ಮ್ಯಾಥ್ಸ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ಹಾಫ್ ಬರುತ್ತೆ, ಮತ್ತಿದು ಫೋರ್ವರ್ಡ್ ತಗೊತಾ ಇದ್ದೀನಿ, ರೂಟ್ ಆಫ್ minus 0.5 dt ಆಗುತ್ತೆ ಇದು. ಸೊ ದಿಸ್ ಇಸ್ ಆಸ್ ಪರ್ a to the power of n by a to the power of m, which is a to the power of n minus m. ಸರಿನಾ? ಮತ್ತಿರ್ಗ ಇವಾಗ x to the power of n dx ಮಾಡ್ತು ಅಂತ ಹೇಳಿದ್ರೆ x to the power of n plus 1 ಡಿವೈಡ್ ಬೈ n plus 1 plus c ಅಲ್ವಾ? ಸೊ ಈ ಫಾರ್ಮುಲಾ ಉಪಯೋಗಿಸ್ತು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಉತ್ತರ t to the power of 3 by 2 ಬರುತ್ತೆ. ಸೊ ಇದು 2 by 3 ಆಗುತ್ತೆ. ಮೈನಸ್ 4 ಟೈಮ್ಸ್ ಆಫ್ 2 ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಪವರ್ ಆಫ್ ಹಾಫ್ ಬರುತ್ತೆ, ಪ್ಲಸ್ ಅ ಕಾನ್ಸ್ಟೆಂಟ್. ಸರಿನಾ? ಸೊ ಇಲ್ಲಿ ಸ್ವಲ್ಪ ಮ್ಯಾಥ್ಸ್ ಮಾಡ್ಬೋದು, ಆಯಿತಾ ಹುಡುಗರ? ಅಂತ ಹೇಳಿದ್ರೆ ಇಲ್ಲಿ ಕಾಮನ್ ಗಿವನ್ ಎಲ್ಲ ತೆಕ್ಕೊಬೋದು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಇದನ್ನು ರೀರೈಟ್ ಮಾಡ್ಕೊತೀನಿ. t to the power of 1 ಇಂಟು t to the power of half. ಸೊ 1 ಪ್ಲಸ್ ಹಾಫ್ ಎಸ್ 3 by 2 ಸರಿ ಇದೆಯಲ್ಲ? ಮೈನಸ್ 8 ಇಂಟು 3 by 3, ಇಲ್ಲಿ ಎಲ್ ಸಿ ಎಮ್ 3 ಬರುತ್ತೆ, ಮತ್ತು ಟಿ ಟು ದ ಪವರ್ ಆಫ್ ಹಾಫ್ ಪ್ಲಸ್ ಅ ಕಾನ್ಸ್ಟೆಂಟ್. ಸೊ ಏನು ಕಾಮನ್ ಇದೆ ಇಲ್ಲಿ? ಒಂದು 2 by 3 ಕಾಮನ್ ಇದೆ ಇಲ್ಲಿ 3 ಮತ್ತು ಇಲ್ಲಿಂದ 2 ತೊಗೊಳೋಣ. ಸೊ 4 ಮಿಕ್ಕೊಳ್ಳುತ್ತೆ, ಮತ್ತು ಟಿ ಟು ದ ಪವರ್ ಆಫ್ ಹಾಫ್ ಕಾಮನ್ ಇದೆ ಅಲ್ವಾ? ಸೊ ಇದೆಲ್ಲ ತೊಗೊಂತಂದು ಏನು ಮಿಕ್ಕೊಳ್ಳುತ್ತೆ ಇಲ್ಲಿ ನೋಡಿ. ಸೊ ಇಫ್ ಯು ಹ್ಯಾವ್ 2 by 3 ಟೇಕನ್ ಔಟ್, ಏನು ಮಿಕ್ಕೊಳ್ಳುತ್ತೆ? ಮೊದಲೇ ಎಕ್ಸ್ಪ್ರೆಷನಲ್ಲಿ ಟಿ ಮಿಕ್ಕೊಳ್ಳುತ್ತೆ, ಎರಡನೇ ಎಕ್ಸ್ಪ್ರೆಷನಲ್ಲಿ 12 ಮಿಕ್ಕೊಳ್ಳುತ್ತೆ. ಸರಿನಾ? ಆಫ್ಕೋರ್ಸ್ ವಿ ಆರ್ ಟೇಕಿಂಗ್ ಔಟ್ ರೂಟ್ ಆಫ್ ಟಿನು ಕಾಮನ್ ಆ್ಯಕ್ಚುಲಿ, ಪ್ಲಸ್ ದ ಕಾನ್ಸ್ಟೆಂಟ್. ಸೊ ಇವಾಗ ನಮ್ಮ 2 by 3 ಟಿ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ 4 ಟು ದ ಪವರ್ ಆಫ್ ಹಾಫ್ x plus 4 minus 12 x minus 8 plus c. This is from 1 ಅಂತ ಬರ್ಕೊಳ್ಳೋಣ. ಸೊ ಇದೆ ನಿಮ್ಮ ಉತ್ತರ. ಸರಿನಾ? ಸೊ ಇದು ಸ್ವಲ್ಪ ಮ್ಯಾಥ್ಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಸಬ್ಸ್ಟಿಟ್ಯೂಷನ್ನು ಮತ್ತು ಈ ಎಕ್ಸ್ಪೊನೆನ್ಷಿಯಲ್ ಐಡೆಂಟಿಟೀಸ್ ಎಲ್ಲ ಉಪಯೋಗಿಸ್ಬೇಕು. ಸೊ ಅದೊಂದು ಸ್ವಲ್ಪ ಕಷ್ಟ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಇವೆಲ್ಲ ಸುಲಭನೇ.